ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರು ಇವರು ವರ್ಧಾ ಜಿಲ್ಲೆ ಶೇಲು ಎಂಬ ಪಟ್ಟಣದ ತಾಲೂಕು ಕೇಂದ್ರದಲ್ಲಿ ನಿನ್ನೆ ರಾತ್ರಿ ವಾಸ್ತವ್ಯ ಹೂಡಿ ಎಂದಿನಂತೆ ಅವರು ಬೆಳಗಿನ ಜಾವ 4:15 ಗಂಟೆಗೆ ಪಾದಯಾತ್ರೆಯು ಪ್ರಾರಂಭಿಸಿದರು. ಇವರ ಪಾದಯಾತ್ರೆಯು ಸುಮಾರಾಗಿ 600 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪಾದಯಾತ್ರೆಯನ್ನು ಪೂರೈಸಿದ್ದಾರೆ. ಇವರು ಮುಂಚಿತವಾಗಿ ಇಲ್ಲಿಯವರೆಗೆ ಒಂದು 400 ಕಿಲೋಮೀಟರ್ ಮಾತ್ರ ಪಾದಯಾತ್ರೆ ಮಾಡಿದರು. ಇವಾಗ 600 ಕಿಲೋಮೀಟರ್ಗಿಂತ ಹೆಚ್ಚು ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು 60 kg ಮೂಟೆಯನ್ನು ಹೊತ್ತು 60 kg ಒಂದು ಗೋಧಿ ಚೀಲವನ್ನು ತಲೆ ಮೇಲೆ ಇಟ್ಟುಕೊಂಡು ಪ್ರಯಾಣ ಮಾಡುವುದಂದ್ರೆ ಅಷ್ಟೊಂದು ಸಾಮಾನ್ಯ ಮಾತವಲ್ಲ. ಅದು ಒಂದು ದೇಶವೇ ಇವರ ಕಡೆ ನೋಡ್ತಕ್ಕಂಥದ್ದು. ಆದರೂ ಕೂಡ ಇವರ ಬಗ್ಗೆ ಯಾವ ಸರ್ಕಾರವಾಗಲಿ, ಯಾವುದೇ ರಾಜ್ಯದ ಕೆಲವು ಜನಪ್ರತಿನಿಧಿ ಆಗಲಿ ಇವರ ಬಗ್ಗೆ ಯಾರೂ ನೋಡ್ತಾ ಇಲ್ಲ. ವೀಕ್ಷಕರೇ, ಯಾರು ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಅವರು ನೋಡದೇ ಇರಲಿ, ಇವರು ತನ್ನ ಪಾಡಿಗಾಗಿ ತಾವೇ ಇದರ ಜೊತೆಗೆ ಕೇವಲ ಒಂದು ಬೈಕ್ ಮೇಲೆ ಎಲ್ಲ ಲಗೇಜನ್ನು ಇಟ್ಟುಕೊಂಡು ತಾವೇ ಪಾದಯಾತ್ರೆಯನ್ನು ಮಾಡಿಕೊಂಡು ಒಂದು ಭಾರವಾದ ಮೂಟೆಯನ್ನು ಹೊತ್ತುಕೊಂಡು ಪಾದಯಾತ್ರೆ ಮಾಡ್ತಕ್ಕಂಥದ್ದು ತುಂಬ ಇದರ ವಿಷಯ ಆಶ್ಚರ್ಯಕರ. ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ನೂರ್ ನದಾಫ ಹಾಗೂ ವಿವೇಕ್ ಕುಂಬಾರ ಹಾಗೂ ಕುದಾಳ ಕುಂಬಾರ, ಕೊಪ್ಪ ರೇವಣಸಿದ್ದ ಇವರೆಲ್ಲರಿಗೂ ಅವ್ರು ಏನು ಹೇಳ್ತಾರತ್ತಂದರೆ, ನಮಗೆ ಯಾವುದೇ ರೀತಿ ಪ್ರಚಾರ ಯಾವುದೇ ಬೇಡ. ಕೇವಲ ನಾವು ಏನಪ್ಪ ಅಂತಂದ್ರೆ ದೇವರಲ್ಲಿ ಬೇಡಿಕೊಂಡಿರೋದು ಏನಂದ್ರೆ, ನಾವು ಅಯೋಧ್ಯೆ ಶ್ರೀರಾಮನಲ್ಲಿ ಹೋಗಿ ದರ್ಶನ ಮಾಡಿಕೊಂಡು 60 kg ಮೂಟೆಯನ್ನು ಹೊತ್ತುಕೊಂಡು ಅಲ್ಲಿ ಹೋಗಿ ದರ್ಶನ ಮಾಡೋದು ಒಂದೇ ಗುರಿ. ಅದು ಬಿಟ್ಟು ನಮಗೆ ಯಾವುದೇ ರೀತಿಯಿಂದ ಬೇರೆ ಯಾವುದೇ ಗುರಿಗಳಿಲ್ಲ. ಹಾಗೂ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಹಾಗೂ ಗ್ರಾಮದ ಜನರಿಗೆ ಸಮೃದ್ಧಿ ಸಂಪನ್ಭರಿತವಾಗಿ ಆಗಲಿ ಅಂತೇಳಿ ಬೇಡ್ಕೊಂಡಿರೋದು. ಅದರ ಜೊತೆಗೆ ಈ ದೇಶದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧವಾಗಬೇಕು ಅಂತ ಬೇಡ್ಕೊಂಡಿದ್ದು ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ. ಆತ್ಮೀಯರೇ, ಕೇದಾರ್ಲಿಂಗ್ ಕುಂಬಾರ ಅವ್ರ ತಂದೆಯವರಾದ ದರ್ಯಪ್ಪ ಕುಂಬಾರ್ ಅವರು ಕೇವಲ ಒಂದು ಸ್ವಂತ ಜಮೀನು ಕೂಡ ಇಲ್ಲ ಅವರ ಹೆಸರಲ್ಲಿ. ಅವರು ಏನಪ್ಪ ಅಂತಂದ್ರೆ ದಿನ ಒಂದು ಕೂಲಿ ಕೆಲಸವನ್ನು ಮಾಡೋದು, ಹಾಗೆ ಇವತ್ತು ಕಾರ್ಯಕ್ರಮಗಳಲ್ಲಿ ಅಡಿಗೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಪ್ರತಿದಿನ ಇರೋದಿಲ್ಲ, ಎಂದಾದ್ರು ಒಂದಿನ ಇರ್ತದೆ. 400-500 ರೂಪಾಯಿ ಕೊಟ್ಟರೆ ಅಷ್ಟಕ್ಕೆ ಅವರು ಬಂದು ಅಲ್ಲಿ ಅಡಿಗೆ ಮಾಡುವುದು. ಹೀಗಾಗಿ ಅತಿ ಬಡವರಾಗಿದ್ದಾರೆ. ಇಂಥವರ ಮಗನೇ ಕೇದಾರ್ಲಿಂಗ್ ಕುಂಬಾರ. ಇವತ್ತು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಲು ಹೊರಟಿರೋದು ಒಂದು ಒಳ್ಳೆಯ ವಿಚಾರ. ನೀವು ನೋಡ್ತಕ್ಕಂಥದ್ದು ಇದು ಒಂದು ಮೆಟ್ರೋ ನಿಲ್ದಾಣ. ಇದು ಮೆಟ್ರೋ ನಿಲ್ದಾಣ ಬಂದು ಇದು ಬೂಟಿಬುರಿ ಮುನ್ಸಿಪಲ್ ಕಾರ್ಪೊರೇಷನ್. ಇದು ನಾಗ್ಪುರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ನಗರ. ಈ ನಗರದಲ್ಲಿ ಮೆಟ್ರೋ ನಿಲ್ದಾಣ ನಡೀತಾ ಇದೆ. ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಹೊಂದಿದೆ. ಇದು ಬಂದು ಇಂಡಸ್ಟ್ರಿಯಲ್ ಹಬ್ ಅಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಅತಿ ಇಂಡಸ್ಟ್ರಿಯಲ್ ಅನ್ನು ಹೊಂದಿರತಕ್ಕಂಥ ಇದು ಬೂಟಿಬುರಿ. ಆದ ಕಾರಣ ಅತಿ ಜನದಟ್ಟಣೆ ಇದ್ದ ಕಾರಣ ಆ ಬೂಟಿಬುರಿ ಗ್ರಾಮದಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇರೋದು ನೋಡ್ಬೋದು. ನೀವು ಮೇಲ್ಗಡೆ ಇರತಕ್ಕಂಥ ಎಲ್ಲ ಅದೇನು ಇದು ಕೂಡಿಸಿದಾರಲ್ಲ, ಒಂದೊಂದು ದೊಡ್ಡ ದೊಡ್ಡ ಭೀಮುಗಳು, ಅದರ ಮೇಲೆ ಇರತಕ್ಕಂಥ ಒಂದು ಮೆಟ್ರೋ ನಿಲ್ದಾಣವನ್ನು ಮೆಟ್ರೋ ವೇಯನ್ನು ಹೋಗ್ತಾ ಇರೋದು. ಆ ಮೆಟ್ರೋ ಕೆಳಗಡೆ ಈ ಕೇದಾರ್ಲಿಂಗ್ ಹಾಗೂ ಸಂಗಡಿಗರು ಪ್ರಯಾಣಿಸುತ್ತಿದ್ದಾರೆ. ಬೂಟಿಬುರಿಯಲ್ಲಿ ಇಂಡಸ್ಟ್ರಿಯಲ್ ಅನ್ನು ಹಬ್ ಆಗಿರೋದು ಕಾರಣ ಈ ನಾಗ್ಪುರ ಮತಕ್ಷೇತ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರು ಪ್ರತಿನಿಧಿಸುತ್ತಿದ್ದಾರೆ. ನಾಗ್ಪುರ ಜಿಲ್ಲೆಯನ್ನು ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ನಿತಿನ್ ಗಡ್ಕರಿ ಅವರು. ನಿತಿನ್ ಗಡ್ಕರಿ ಅವರು ಸದ್ಯ ಭಾರತದ ಹೆದ್ದಾರಿ ಮಂತ್ರಿಯವರು ಕೂಡ. ಹಾಗೆ ಕೆಳಗಡೆ ಒಂದು ರೈಲಿನ ಪಟ್ಟಿಗಳ ಮೇಲೆ ಹಾಯ್ದು ಒಳಗಡೆ ದಾಟ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಬೂಟಿಬುರಿಯಲ್ಲಿ ಹೆಚ್ಚಿನ ಪ್ರಮಾಣ ಇಂಡಸ್ಟ್ರಿಯಲ್ ಏರಿಯಾದನ್ನು ಹೊಂದಿರೋದು. ಅಲ್ಲಿ ಹೆಚ್ಚಿನ ಕೆಲವೊಂದು ಪ್ರಾಡಕ್ಟ್ಗಳನ್ನು ತಯಾರಾಗ್ತಿರ್ತಾವೆ. ಕೇದಾರ್ಲಿಂಗ್ ಕುಂಬಾರ ಹಾಗೂ ಸಂಗಡಿಗರು ಕಾಲ್ದಾರಿ ಮುಖಾಂತರ ಈ ಟ್ರೈನ್ ಹಳಿಗಳ ಒಳಗಡೆ ಹಾಯ್ದು ಪ್ರಯಾಣಿಸ್ತಿದ್ದಾರೆ ಅವರೆಲ್ಲರೂ.
ಕರ್ನಾಟಕದ ಜಿಲ್ಲೆಗಳನ್ನು ಹೋಲಿಕೆ ಮಾಡಿದರೆ ಮಹಾರಾಷ್ಟ್ರದ ಜಿಲ್ಲೆಗಳು ತುಂಬ ಇಂಪ್ರೂವ್ಡ್ ಹೊಂದಿರತಕ್ಕಂಥ ಜಿಲ್ಲೆಗಳು ಆಗಿದಾವೆ. ಅಲ್ಲಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಒಂದು ಒಂದು ಏನದು ಟ್ರೈನ್‌ದ ಸರ್ಕ್ಯುಲೇಷನ್ ಆಗಿರ್ಬೋದು, ಟ್ರೈನ್ ಕನ್ವೆಂಟಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ಇರ್ತಕ್ಕಂಥ ನಮ್ಮ ವಿಜಯಪುರ ಡಿಸ್ಟಿಕ್ಕಲ್ಲಿ ಅಷ್ಟೊಂದು ಟ್ರೈನ್ ಕನ್ವೆಂಟಿಂಗ್ ಚೆನ್ನಾಗಿಲ್ಲ. ಅಲ್ಲಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಎಲ್ಲ ಪ್ರತಿಯೆಲ್ಲಿ ಹೋದಲ್ಲೆಲ್ಲ ಟ್ರೈನಿಂಗ್ ಕನ್ವೆಂಟಿಂಗ್ ಇದೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಬುಟಿಬುರಿ ನಗರದಲ್ಲಿ ಒಂದು ಮೆಟ್ರೋ ಕಾಮಗಾರಿಯನ್ನು ಇದೆ ನೋಡಿ. ಇನ್ನೂ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಹಾಗೆ ಇನ್ನು ಈ ಬೀಮ್‌ಗಳನ್ನು ಕೂಡಿಸಿದ್ರೆ ಬೀಮ್‌ಗಳ ಮೇಲೆ ಇರತಕ್ಕಂಥ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಇವರು ಅವ್ರ ಕೆಳಗಡೆ ಹಾಯ್ದು ಹೋಗ್ತಾ ಇದ್ದಾರೆ. ತಮಗೆ ಈ ಸಮೀಪದ ರಸ್ತೆಗಳನ್ನು ಗೋಸ್ಕರ ಅನುಕೂಲ ಆಗೋಗೋಸ್ಕರ ಇವರು ಆ ಮೆಟ್ರೋ ಕಾಮಗಾರಿ ಕೆಳಗಡೆನೆ ಹಾಯ್ದು ಹೋಗ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ. ಇಂಡಸ್ಟ್ರಿಯಲ್ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅಲ್ಲಿ ಅಭಿವೃದ್ಧಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿರ್ತದೆ. ಯಾಕಂದ್ರೆ ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇರ್ತದೆ, ಒಂದು ಜಿ ಎಸ್ ಟಿ ಬರ್ತಾ ಇದೆ. ಹೀಗಾಗಿ ಅವರು ಅಲ್ಲಿ ಹೆಚ್ಚಿನ ಪ್ರಮಾಣ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಮಹಾರಾಷ್ಟ್ರದ ಜಿಲ್ಲೆಗಳ ಹಾಗೆ ಕರ್ನಾಟಕದ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಲು ಸಾಧ್ಯ ಅದ. ಕಾರಣ ನಿತಿನ್ ಗಡ್ಕರಿ ಅವರನ್ನು ಕೇವಲ ಒಂದು ರಾಜ್ಯದಕ್ಕೆ ಸೀಮಿತವಲ್ಲ, ಇಡೀ ಭಾರತ ದೇಶಕ್ಕೆ ಅವರೊಬ್ಬರು ಮಂತ್ರಿ. ಹೀಗಾಗಿ ಇಲ್ಲಿರ್ತಕ್ಕಂಥ ಒಂದು ಈ ಹೆದ್ದಾರಿಗಳಾಗಿರ್ಬೋದು, ಹೆದ್ದಾರಿಯನ್ನು ಉತ್ತಮವಾದ ಗುಣಮಟ್ಟವನ್ನು ಒಯ್ಯಬೋದು. ಅಲ್ಲಿ ಅಲ್ಲಿ ಹಾಗೆ ಇಲ್ಲಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಒಂದು ಮೆಟ್ರೋ ಕಾಮಗಾರಿಗಳನ್ನು ಇಲ್ಲಿನೂ ಮಾಡಬೋದು. ಕೇವಲ ನಮ್ಮ ಮೆಟ್ರೋ ಕಾಮಗಾರಿ ಬೆಂಗಳೂರಿಗೆ ನಗರವಾಗಿ ಯಾಕೆ ಇಲ್ಲಿ ಇರ್ತಕ್ಕಂಥ ಜನದಟ್ಟಣೆ ನೋಡಿ. ಹುಬ್ಬಳ್ಳಿ ಧಾರವಾಡದ ತಗೊಳ್ಳಿ, ಅಥವಾ ಕಲಬುರಗಿ ನಗರವನ್ನು ತಗೊಳ್ಳಿ, ಅಥವಾ ವಿಜಯಪುರ ನಗರವನ್ನು ತಗೊಳ್ಳಿ, ಅಥವಾ ಬೆಳಗಾವಿಯನ್ನು ತಗೊಳ್ಳಿ, ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನದಟ್ಟಣೆ ಅದ. ಇಲ್ಲಿ ಕೂಡ ಒಂದು ಮೆಟ್ರೋ ಕಾಮಗಾರಿ ಆಗಬೇಕು. ಇಲ್ಲಿ ಮೆಟ್ರೋಗಳನ್ನು ಇರಬೇಕು. ಅಂದರೆ ಈ ಜನಗಳಿಗೆ ಓಡಾಡೋದಕ್ಕೆ ತುಂಬ ಅನುಕೂಲಕರವಾಗ್ತದೆ. ಅಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ 2ನೇ ದರ್ಜೆದ ನಗರಗಳಿಗೂ ಕೂಡ ಯಾವ ಯಾವ ರೀತಿ ಮೆಟ್ರೋ ಕಾಮಗಾರಿಗಳನ್ನು ಮಾಡ್ತಾರೆ, ಅದೇ ರೀತಿಯಲ್ಲಿ ರೀತಿಯಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ 2ನೇ ದರ್ಜೆದ ನಗರಗಳು ಈ ಮೈಸೂರಾಗಿರ್ಬೋದು, ಅಥವಾ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಅಥವಾ ಈ ಗುಲ್ಬರ್ಗನಾಗಿರ್ಬೋದು, ಬೆಳಗಾವಿನಾಗಿರ್ಬೋದು, ಅವು ಹೆಚ್ಚಿನ ಜನದಟ್ಟಣೆ ನಗರಗಳಿದ್ದಾವೆ. ಅಲ್ಲಿ ಕೂಡ ಒಂದು ಮೆಟ್ರೋ ಕಾಮಗಾರಿಯನ್ನು ಮಾಡಬೇಕು. ಮೆಟ್ರೋ ಕಾಮಗಾರಿ ಸುಮಾರಾಗಿ ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಕಿಲೋಮೀಟರ್ ಸರೌಂಡಿಂಗನ್ನು ಹೊಂದಿರ್ತದೆ. ಹೀಗಾಗಿ ಮೆಟ್ರೋ ದಿಂದ ಹೆಚ್ಚಿನ ಜನಗಳಿಗೆ ತಿರುಗಾಡೋದಕ್ಕೆ ಅನುಕೂಲ ಆಗ್ತಿರ್ತದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ 2ನೇ ದರ್ಜೆದ ನಗರಗಳು ಕೂಡ ಒಂದು ಮೆಟ್ರೋ ನಗರಗಳನ್ನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಮೇಲ್ಸೇತುವೆಗಳನ್ನು ಹೊಂದಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಆ ಥರ ಮೇಲ್ಸೇತುವೆಯನ್ನು ಹೊಂದಿಲ್ಲ. ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಹೋದರೂ ಕೂಡ ನೋಡ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಮೇಲ್ಸೇತುವೆಯನ್ನು ಹೊಂದಿದ್ದದ. ಒಂದು ಇಲ್ಲಿವರೆಗೆ ವರ್ಧಾ ಜಿಲ್ಲೆಯಲ್ಲಿ ತಗೊಳ್ಳಿ, ಅಥವಾ ಈಗ ಹೋಗುವಾಗ ಬೇರೆ ಬೇರೆ ಜಿಲ್ಲೆಗಳನ್ನು ತೆಗೆದುಕೊಳ್ಳಿ, ಅಲ್ಲಿರ್ತಕ್ಕಂಥ ನಗರ ಪ್ರದೇಶಗಳು ಅತಿ ಒಂದು ಫ್ಲೇವರನ್ನು ಹೊಂದಿರೋದು. ಕೆಳಗಡೆನೂ ಹೋಗುವುದಕ್ಕೆ, ಮೇಲ್ಗಡೆನೂ ಹೋಗುವುದಕ್ಕೆ. ಇದರಿಂದ ಈ ಥರ ರಸ್ತೆಗಳನ್ನಿರೋದ್ರಿಂದ ಜನದಟ್ಟಣೆ ಕಡಿಮೆ ಆಗ್ತದೆ. ಹಾಗೂ ಅದರ ಜೊತೆಗೆ ಈ ಹಲವಾರು ಆಕ್ಸಿಡೆಂಟ್ಗಳು ನಡೀತಾವೆ. ಆ ಆಕ್ಸಿಡೆಂಟನ್ನು ಆಗೋದನ್ನು ಕಡಿಮೆ ಆಗ್ಬೋದು ಹಾಗೂ ತಪ್ಪಿಸ್ಬೋದು ಅಂತ ಆಗುತ್ತದೆ. ಇವತ್ತು ಸೇಲು ಎಂಬ ಪಟ್ಟಣದಿಂದ ವರ್ಧಾನಗರ ಜಿಲ್ಲೆಯಿಂದ ಹೊರಟಿದ್ದ ಕೇದಾರಲಿಂಗ ಸಂಗಡಿಗರು ಇವತ್ತು ಡೊಂಗರಗಾಮ, ಜಮಟ, ಕಾಪ್ರಿ, ನ್ಯೂ ಕಾಪ್ರಿ, ಟಂಬ್ರೇಡ್ ಕೋರ್ಟ, ಹೀಗೆ ಹಲವಾರು ಗ್ರಾಮಗಳ ಮುಖಾಂತರ ಇವತ್ತು ನಾಗ್ಪುರ ರಸ್ತೆಯನ್ನು ಹಿಡಿದುಕೊಂಡು ಹೊರಡ್ತಾ ಇದ್ದಾರೆ. ಇವತ್ತಿನ ದಿನದ ಪಾದಯಾತ್ರೆಯು ಸುಮಾರಾಗಿ 50ರಿಂದ 55 ಕಿಲೋಮೀಟರ್ ಪ್ರಯಾಣಿಸಿದಂತಾಗ್ಯದ. ಒಂದು ದಿನದಲ್ಲಿ 50ರಿಂದ 55 ಕಿಲೋಮೀಟರ್ ಪ್ರಯಾಣಿಸುವುದು ತುಂಬ ಕಷ್ಟಕರ. ಕೇವಲ ನಮಗೆ 10-20 ಕಿಲೋಮೀಟರ್ ನಡೆಯೋದೇ ಕಷ್ಟ. ಅಂಥದ್ರಲ್ಲಿ 60 ಕೆಜಿಯನ್ನು ಮೂಟೆ ಹೊತ್ತುಕೊಂಡು ಕೇದಾರಲಿಂಗ ಕುಂಬಾರ ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಸಂಗಡಿಗರು ಇಷ್ಟೊಂದು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಬರೀ ಕೇವಲ ನೋಡ್ತಾ ಇದ್ದೀವಿ, ಅದನ್ನು ಅವರು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಇದೊಂದು ಆಶ್ಚರ್ಯ ಮತ್ತು ಅದ್ಭುತ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆ ಒಂದು ಸಿಂದಗಿ ತಾಲೂಕು ಬಳಗಾನೂರಿನಿಂದ ಇಲ್ಲಿವರೆಗೂ ಸುಮಾರಾಗಿ 650 ಕಿಲೋಮೀಟರ್ ಪ್ರಯಾಣಿಸಿದಂತಾಗ್ಯದ. 650 ಕಿಲೋಮೀಟರ್ ಪ್ರಯಾಣಿಸಿದ್ದು ಇದು ಸುಮ್ಮನೆ ಸಾಮಾನ್ಯ ವಿಷಯವೇ ಅಂದರೆ ಅಲ್ಲವೇ ಅಲ್ಲ. ಯಾಕಂದರೆ ಈ ಒಂದು ಹೊಳ್ಳಿ ಹೀಗೆ ತಿರುಗಿ ನೋಡಿದಾಗ 650 ಕಿಲೋಮೀಟರ್ 60 ಕೆಜಿ ಮೂಟೆಯನ್ನು ಹೊತ್ತು ಪ್ರಯಾಣಿಸುವುದಾತಂತ ಅನ್ನೋದು ತುಂಬ ಆಶ್ಚರ್ಯಕರ ಅನ್ನಿಸ್ತದೆ. ಸ್ಟಾರ್ಟಿಂಗ್ ಆಗಿ ಹೋಗುವಾಗ
ಇಷ್ಟೊಂದು ಕಿಲೋಮೀಟರ್ ಹೋಗೋದು ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆದರೆ ಇವತ್ತು ಅರ್ಧ ದಾರಿಯನ್ನು ಪೂರೈಸಿದಂತಾಗ್ಯದ. ಹಾಗೆ ಇನ್ನು ಇವರು ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಾ ಇದ್ದಾರ. ರಾತ್ರಿಯಲ್ಲಿ ನೋಡು ಕತ್ತಲೆಯಲ್ಲಿ ಕಾಣಬಹುದು. ಕತ್ತಲೆಯಲ್ಲಿ ಕೇವಲ ಒಂದು ರಸ್ತೆಯಲ್ಲಿ ಹೋಗ್ತಕ್ಕಂಥ ವಾಹನಗಳ ಬೆಳಕಿನಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಇವರು ವೀಕ್ಷಕರೇ. ಹಾಗೆ ಬದಿಯಲ್ಲಿ ಇರ್ತಕ್ಕಂಥ ಈ ಕಾರ್ ಪಾರ್ಕಿಂಗ್ ಆಗಿರ್ಬೋದು, ಇದನ್ನು ನೋಡ್ಬೋದು. ಈ ಫೋರ್ ವೀಲರ್ ಕಾರ್ಗಳನ್ನು ನೋಡ್ಬೋದು, ಟೂ ವೀಲರ್ ಬೈಕ್ಗಳನ್ನು ನೋಡ್ಬೋದು. ಈಗ ಅವರು ನಾಗ್ಪುರ್ ಸಿಟಿ ಹತ್ತಿರವನ್ನು ಬಂದಿದ್ದಾರೆ. ನಾಗ್ಪುರ್ ಸಿಟಿ ಹತ್ತಿರದಲ್ಲಿ ಒಂದು ಇದನ್ನು ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಇದನ್ನು ನೋಡ್ಬೋದು, ನೀವು ವ್ಯೂಸ್ ನೋಡ್ಬೋದು. ಹಾಗೆ ರಾತ್ರಿ ಹೊತ್ತು ಆದರೂ ಕೂಡ ಹಾಗೆ ಪ್ರಯಾಣಿಸ್ತಾ ಇದ್ದಾರೆ ಅವರು. ಇವರಿಗೆ ಯಾವ ಹಗಲೂ ಸಂಬಂಧ ಇಲ್ಲ, ಏನು ರಾತ್ರಿನೂ ಸಂಬಂಧ ಇಲ್ಲ. ಹಾಗೆ ಪ್ರಯಾಣಿಸೋದಂದ್ರೆ ಪ್ರಯಾಣಿಸ್ತಾ ಇದ್ದಾರೆ. ಅವ್ರ ಜೊತೆ ಕೇದಾರ್ಲಿಂಗ ಕುಂಬಾರ ಜೊತೆ ಇರ್ತಕ್ಕಂಥವ್ರು ಏನಪ್ಪ ಸಂಗಡಿಗರು ಸುಮ್ಮನೆ ಹಾಗೆ ಯಾವುದೇ ಭಾರವನ್ನು ಹೊತ್ತುಕೊಳ್ಳದೆ ಹೊರಡ್ತಾ ಇದ್ದಾರಲ್ಲ, ಅವರಿಗೆ ನಡೆಯೋದಂದರೆ ತುಂಬ ಕಷ್ಟಕರ ಆಗ್ತಾ ಇದೆ. ಯಾಕಂದರೆ ಇವ್ರ ಜೊತೆ ಹೋಗೋದೇ ಅಂದರೆ ಇದು ಕೇದಾರ್ಲಿಂಗ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಓಡೋಡಿ ಹೋಗ್ತಾ ಇದ್ದಾರೆ. ನೀವು ಇಲ್ಲಿ ಇರ್ತಕ್ಕಂಥ ಒಂದು ಕಾರ್ ಪಾರ್ಕಿಂಗ್ ಪಕ್ಕದಲ್ಲೇ ಹಾಯ್ದು ಹೋಗ್ತಾ ಇರ್ತಕ್ಕಂಥ ರಾತ್ರಿ ಸಮಯದಲ್ಲಿ ನೋಡ್ಬೋದು. ಈ ವ್ಯೂಸ್ ಬಂದು ನಾಗ್ಪುರ್ ಸಿಟಿ ಹತ್ತಿರಲ್ಲಿರ್ತಕ್ಕಂಥ ಒಂದು ನಾಗ್ಪುರ್ ಬೈಪಾಸಲ್ಲಿ ಇರ್ತಕ್ಕಂಥ ಒಂದು ಬಂದಿರ್ತಕ್ಕಂಥ ವಿಡಿಯೋ ಇದು. ಇಲ್ಲಿಂದ ನಾಗ್ಪುರ್ ಒಂದು ಸೆಂಟ್ರಲ್ ಸಿಟಿ ಬಂದು ಕೆಲವು ಕಿಲೋಮೀಟರ್ ಮಾತ್ರ ಇರೋದು. ಅವರು ಬಂದು ನಾಗ್ಪುರ್ ಸಿಟಿ ಒಳಗಡೆನೆ ಬಂದ ಹಾಗೆ. ಆದರೆ ಇನ್ನು ಮಧ್ಯದಲ್ಲಿ ಏನು ಬರ್ಬೇಕಪ್ಪ ಅಂತಂದ್ರೆ ಭಾಳ ಕೆಲವು ಕಿಲೋಮೀಟರ್ ಇರ್ಬೋದು. ಆದರೆ ಅದಕ್ಕಿಂತ ಮುಂಚೆ ಸೆಂಟ್ರಲ್ ಸಿಟಿಯಲ್ಲಿ ಇರ್ತಕ್ಕಂಥ ಇವತ್ತು ನಾಗ್ಪುರ್ ಸಿಟಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಒಂದು ಶ್ರೀ ಹನುಮ ಮಂದಿರದಲ್ಲಿ ಇವತ್ತು ರಾತ್ರಿ ಹೊತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇವತ್ತು ಅದೇ ಕೆಳಗಡೆ ಒಂದು ಹನುಮ ಮಂದಿರದಲ್ಲಿ ತಾವು ತಂದಿರತಕ್ಕಂಥ ಒಂದು ಗೋಧಿ ಮೂಟೆಯನ್ನು ಇಟ್ಟು ಅದಕ್ಕೆ ಇವತ್ತು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ ನೋಡಿ ನೀವು. ಕೇದಾರ್ಲಿಂಗ ಕುಂಬಾರನು ಪ್ರತಿಯೊಂದು ರಾತ್ರಿ ಹೊತ್ತು ಯಾವ ಗ್ರಾಮದಲ್ಲಿ ವಾಸ್ತವ್ಯ ಮಾಡ್ತಿದ್ದಾನೆ, ಯಾವ ದೇವಸ್ಥಾನದಲ್ಲಿ ವಾಸ್ತವ್ಯ ಮಾಡ್ತಾನೆ, ವಾಸ್ತವ್ಯ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ತಾವು ತಂದಿರತಕ್ಕಂಥ ಒಂದು ಗೋಧಿ ಮೂಟೆಗೆ ಹಾಗೂ ದೇವಸ್ಥಾನದ ಒಳಗಡೆ ಒಂದು ಟೆಂಗನ್ನು ಹೊಡೆಯುವುದು ಹಾಗೂ ಊದಿನ ಕಡ್ಡಿಯನ್ನು ಬೆಳಗಿ ಪೂಜೆಯನ್ನು ಪ್ರತಿದಿನವನ್ನು ಮಾಡ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ನೀವು ಒಳಗಡೆ ನೋಡಬಹುದು. ಅವನು ಈ ಗೋಧಿ ಮೂಟಿಗೆಯನ್ನು ಒಂದು ಪೂಜೆಯನ್ನು ಮಾಡ್ತಾ ಇದ್ದಾನೆ ರಾತ್ರಿ ಸಮಯದಲ್ಲಿ. ಇವತ್ತು ಹನುಮಾನ್ ಮಂದಿರದಲ್ಲಿ ರಾತ್ರಿ ಹೊತ್ತು ವಾಸ್ತವ್ಯ ಮಾಡಿಕೊಂಡು ಇವತ್ತು ಅದೇ ದೇವಸ್ಥಾನದ ಒಳಗಡೆ ಸ್ವಂತ ತಾವೇ ಇವತ್ತು ಅಡಿಗೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿ ಇವತ್ತು ಇದೇ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ದೇವರ ಸ್ಮರಣೆ ಹೊಂದಿದ್ದರೆ ನಿನ್ನ ಬಗ್ಗೆ ನಿನಗ್ಯಾಕೋ ಹಂಗು ಎಂದು ಹೇಳುತ್ತಾ ಪ್ರಭು ಶ್ರೀರಾಮನ ಒಂದು ಜಪವನ್ನು ಮಾಡುತ್ತಾ, ಪ್ರಭು ಶ್ರೀರಾಮನ ಒಂದು ಹಾಡವನ್ನು ಹಾಡುತ್ತಾ, ತಮ್ಮ ದಾರಿ ಉದ್ದಕ್ಕೂ ಶ್ರೀರಾಮನ ಘೋಷಣೆಯನ್ನು ಕೂಗುತ್ತಾ, ಶ್ರೀರಾಮನ ಮೇಲೆ ಜೈಕಾರನ ಹಾಕುತ್ತಾ ತಮ್ಮ ಯಾತ್ರೆಯನ್ನು ಹಾಗೆ ತಾವು ಬಿಟ್ಟಿರ್ತಕ್ಕಂಥ ಗುರಿ ಕಡೆಗೆ ಪ್ರತಿದಿನವನ್ನು ಪ್ರಯಾಣಿಸಿದ್ದಾರೆ. ರಾತ್ರಿ ಎನ್ನದೆ ಹಗಲು ಎನ್ನದೆ ತಮ್ಮ ಪಾದಯಾತ್ರೆಯನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ ವೀಕ್ಷಕರೇ. ಕೇದಾರ್ಲಿಂಗ ಕುಂಬಾರನಿಗೂ ಹಾಗೂ ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸಂಗಡಿಗರಿಗೂ ಅವರ ಪಾದಯಾತ್ರೆಯಲ್ಲಿ ಸ್ವಲ್ಪವೂ ಅವರಲ್ಲಿ ಇರ್ತಕ್ಕಂಥ ಒಂದು ಮುಖದಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣದೇ ಇಲ್ಲ. ಅತಿ ಒಂದು ಮಂದಹಾಸ, ಒಂದು ಹಸನ್ಮುಖಿ. ಪ್ರತಿದಿನ ನೋಡಿದರೂ ಕೂಡ ಅವರಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ಸುಸ್ತು ಆಗಲಿ, ಯಾವುದೇ ಒಂದು ರೀತಿಯನ್ನು ಹರಣ ಆಗಲಿ, ಕಾಲು ನೋಯ್ತದ, ಕೈ ನೋಯ್ತದ ಅಂತಕ್ಕಂಥ ಈ ಮಾತನ್ನೇ ನಾ ಇಲ್ಲಿವರೆಗೆ ಕೇಳೇ ಇಲ್ಲ. ಇವರು ಪ್ರತಿದಿನವನ್ನು ಸಂತೋಷದಿಂದ, ಖುಷಿಯಿಂದ ನಮ್ಮ ಯಾತ್ರೆ ಹೇಗಿದೆ ಅಂದರೆ ಕೇಳಿದ್ರೆ ಅವರು ಫೋನ್ ಮಾಡಿ ವಿಚಾರ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಮ್ಮ ಪಾದಯಾತ್ರೆಯು ಯಾವುದೇ ರೀತಿಯಿಂದ ತೊಂದರೆ ಇಲ್ಲ, ನಮ್ಮ ಪಾದಯಾತ್ರೆ ಅತಿ ಸುಖಕರವಾಗಿದೆ, ನಮ್ಮ ಪಾದಯಾತ್ರೆಯು ಒಂದು ನಿರಂತರ ನಮ್ಮ ಎಲ್ಲಿವರೆಗಪ್ಪ ಅಂದ್ರೆ ಅಯೋಧ್ಯೆ ಶ್ರೀರಾಮನ ಮಂದಿರವರೆಗೆ ಮುಟ್ಟುವರೆಗೂ ನಮ್ಮ ಹಾಗೆ ಸಂತೋಷದಿಂದ ಖುಷಿಯಿಂದ ಇರ್ತದೆ ಅಂತ ಹೇಳಕ್ಕೆ ಪ್ರತಿದಿನವೂ ಅದೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಕೈಕಾಲು ನೋವು, ತಲೆನೋವು, ಯಾವುದೇ ಸಮಸ್ಯೆ, ಆರೋಗ್ಯ ರೀತಿಯಿಂದ ಯಾವುದೇ ಸಮಸ್ಯೆಯಿಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರಲ್ಲಿ ಕೇಳಿದ್ರು. ಕೇದಾರ್ಲಿಂಗ ಕುಮಾರ್ ಅವರ ಪಾದಯಾತ್ರೆ ಇಲ್ಲಿವರೆಗೆ 19 ದಿನವನ್ನು ಪಾದಯಾತ್ರೆಯನ್ನು ಪೂರೈಸಿದಂತಾಗ್ಯದ. ಅವರು ಪ್ರತಿ ಈ ಪಾದಯಾತ್ರೆಯಲ್ಲೂ ಅವ್ರಿಗೆ ಪ್ರತಿದಿನವನ್ನು ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಕೇಳಿದಾಗ, ನೀವು ಯಾವ ರೀತಿ ಇದ್ದೀರಿ, ಹೇಗಿದ್ದೀರಿ ಅಂತ ಕೇಳಿದಾಗ, ನಾವು ತುಂಬ ಚೆನ್ನಾಗಿದ್ದೀವಿ, ನಾವು ತುಂಬ ಆರೋಗ್ಯದಿಂದ ಇದ್ದೀವಿ, ನೀವು ನಮ್ಮ ಬಗ್ಗೆ ಏನು ವಿಚಾರ ಮಾಡಬೇಡಿ, ನಾವು ಎಲ್ಲಿ ಕೇದಾರ್ಲಿಂಗರ ಸಂಗಡಿಗರೆಲ್ಲರೂ
ಒಂದೇ ಮಾತು, ನಾವು ಸಂತೋಷದಿಂದಿದ್ದೀವಿ, ಖುಷಿಯಿಂದಿದ್ದೀವಿ. ನಮ್ಮ ಬಗ್ಗೆ ಯಾವ ರೀತಿ ಚಿಂತೆ ಮಾಡಬೇಡಿ. ಆದರೆ ಒಂದು ಸಂದರ್ಭಗಳಲ್ಲಿ ಕೆಲವೊಂದು ಊಟದ ಒಂದು ತೊಂದರೆ ಆಗಿರ್ಬೋದಷ್ಟೇ. ಅದು ಬಿಟ್ಟು ನಮಗೆ ಯಾವುದೇ ರೀತಿ ಏನು ತೊಂದರೆ ಇಲ್ಲ. ನಾವೇ ಅಡಿಗೆಯನ್ನು ತಯಾರು ಮಾಡ್ಕೊಂಡಿರ್ತೀವಿ. ಕೆಲವರು ಶ್ರೀರಾಮರ ಭಕ್ತರಾದವರು ನಮ್ಮನ್ನು ಕರೆದು ಊಟವನ್ನು ಮಾಡಿಸ್ತಿದ್ದಾರೆ ಕೆಲವೊಂದು ಕಡೆ. ಇನ್ನು ಕೆಲವೊಂದು ಕಡೆ ಅವರು ಎಲ್ಲಿ ಸಿಗದೆ ಸರಿಯಾದ ಒಂದು ಇದು ಅವರಿಗೆ ಸಂಪರ್ಕ ಸಿಗದೆ ಇದ್ದರೆ, ಅಥವಾ ಇಲ್ಲಿ ಈ ಹೈವೇ ರೋಡ್ ಇದೆ ಅಥವಾ ನಗರ ಪ್ರದೇಶಗಳದಲ್ಲ ಅಲ್ಲೆಲ್ಲ ಇವರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದನ್ನು ಬಿಟ್ಟು ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹೋದಲ್ಲಿ ಮಾತ್ರ, ಮತ್ತು ಇನ್ನು ಕೆಲವೊಂದು ಈ ನಗರ ಪ್ರದೇಶದಲ್ಲಿ ಜನವಸತಿಯಲ್ಲಿ ಇರ್ತಕ್ಕಂಥ ಪ್ರದೇಶಗಳನ್ನು ಹೋದ್ರೆ ಅಲ್ಲೆಲ್ಲ ಇರ್ತಕ್ಕಂಥವ್ರೆಲ್ಲರೂ ಇವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಹಾಗೆ ಇವರು ಯೋಗ ಸಮಯವನ್ನು ವಿಚಾರ ಮಾಡಿಸ್ತಾ ಇದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಇವರಿಗೆ. ಎಲ್ಲ ರೀತಿಯಿಂದ ಸಂತೋಷದಿಂದ ಇದ್ದಾರೆ ವೀಕ್ಷಕರೇ. ಆತ್ಮೀಯರೇ, ನೀವು ಮಧುಕುಮಾರ್ ಪಾಟೀಲ್ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಹಾಗೆ ನೀವು ನಾವು ಹಾಕಿರ್ತಕ್ಕಂಥ ನಿಮಗೆ ವಿಡಿಯೋ ತಲುಪಬೇಕಂದ್ರೆ ಎಲ್ಲರವನ್ನು ಈ ನಮ್ಮ ವಿಡಿಯೋವನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಿಮಗೆ ನೋಟಿಫಿಕೇಶನ್ ಆಗುತ್ತದೆ. ಧನ್ಯವಾದಗಳು.